ಬೆಂಕಿ ಅತ್ತೆ ಮಾವ ಮನೆ ಬಿಟ್ಟು ಹೊರಟೋದ್ರು. ಅಕ್ಕ ಏನು ಹೇಳ್ತಾ ಇದ್ದೀರಾ ನೀವು? ಏನಾಯ್ತು ಅಂತ ಬಿಡ್ಸ್ ಹೇಳಿ. ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲದೆ ಇರೋ ತರ ನಿಂತಿದ್ಯಾ? ಅವ್ರಿಗೆ ಯಾತಕ್ಕೆ ನೋಟಿಸ್ ಕಳಿಸ್ದೆ? ನಾನು ಬೆಳೆದಿರೋದು ನಾನು ಕಷ್ಟಪಟ್ಟು ದುಡ್ದಿರೋದು ನಿಮ್ಮ ಸಂಪಾದನೆಯಿಂದ ಅಲ್ಲ. ತಿಂಗಳು ಕಳೆದ್ರೆ ಹೇಗೆ ಖರ್ಚು ನಿಭಾಯಿಸೋದಪ್ಪ ಅಂತ ಒಂದೊಂದು ರೂಪಾಯಿಗೂ ಒದ್ದಾಡ್ತಿರ್ತೀನಿ. ಇಲ್ಲಿ ಇವ್ರದ್ದು ಬೇರೆ ರಗಡ ಇಲ್ಲಿ. ಸಾಕು ಕಣೋ ಸಾಕು, ಎಂತೆಂತ ಮಾತಾಡ್ಬಿಟ್ಟಿಯಪ್ಪ. ಇದನ್ನೆಲ್ಲ ನಾವು ಕೇಳ್ಬೇಕಾಗಿದ್ದೆ ರೀ. ಇಂಥ ಲೆಕ್ಕಾಚಾರದ ಬದುಕು ನಮಗ್ ಬೇಡ ರೀ. ನಮಗೆ ಇವ್ರ ಸಮಾಸಾನೇ ಬೇಡ ಬೇಡ. ಮಾವ ಗೊತ್ತಿಲ್ಲ ವೆಂಕಿ, ಫೋನ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬರ್ತಿದೆ. ನಮ್ಮ ಯಜಮಾನ್ರು ಹೋಗಿದ್ದಾರೆ, ಹುಡ್ಕೊಂಡ್ಬನ್ನಿ. ಅಪ್ಪ ಅಮ್ಮ ಬಂದ್ರೆ ಫೋನ್ ಮಾಡಿ. ನೀವು ಒಂದು ಮಾತು ಹೇಳಿದ್ರೆ ಸಿದ್ದು ಅವ್ರಿಗೆ ಬೇಲ್ ಸಿಗುತ್ತೆ. ಅವ್ರನ್ನ ಹೇಗಾದ್ರೂ ಮಾಡಿ ಹೊರಗೆ ಕರ್ಕೊಂಬನ್ನಿ ಮಾವ ಪ್ಲೀಸ್. ನಾನು ಅವನ್ನ ಆಚೆ ಕರ್ಕೊಂಬಂದಂತ ಇಟ್ಕೋ, ಅದರಿಂದ ನನಗೇನು ಉಪಯೋಗ ಹೇಳು? ಅಂದ್ರೆ ಒಂದು ಕೆಲಸ ಮಾಡು, ನೀನು ಅವನ್ನ ಬಿಟ್ಬಿಡು, ನಾನು ಅವನ್ನ ಜೈಲಿಂದ ಆಚೆ ಕರ್ಕೊಂಬಂದ್ಬಿಡ್ತೀನಿ. ದೇವ್ರೆ, ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ದೀನಿ ಅಂತ ನನಗೆ ಇಷ್ಟು ಕಷ್ಟ ಕೊಡ್ತಿದ್ಯಾ? ನಾನು ಈಗಿರೋ ಪರಿಸ್ಥಿತಿನಲ್ಲಿ ಸಿದ್ದು ಅವ್ರನ್ನ ಬಿಟ್ಟು ಬದುಕಕ್ಕಾಗತ್ತಾ? ಖಂಡಿತ ಇಲ್ಲ. ಜೀವನದಲ್ಲಿ ಮದುವೆನೇ ಬೇಡ ಅಂತ ನನ್ನ ಪಾಡಿಗೆ ನಾನಿದ್ದೆ. ಆದರೆ ಹೇಗೋ ಮದುವೆ ಆಗೋಯ್ತು. ಮೊದಲನೇ ಸಲ ಒಬ್ಬರ ಮೇಲೆ ಪ್ರೀತಿ ಆಗಿದೆ. ಆದರೆ ಈಗ ಆ ಪ್ರೀತಿನೂ ನನ್ನಿಂದ ದೂರ ಮಾಡ್ತಿದೆಯಲ್ಲ. ನಾನು ಏನಂತ ತಪ್ಪು ಮಾಡಿದ್ದೀನಿ ಅಂತ ನನಗೆ ಇಷ್ಟೊಂದು ಶಿಕ್ಷೆ. ಈಗ ತಾನೇ ಹುಟ್ಟಿರೋ ಪ್ರೀತಿನ ಕತ್ತರಿಸಿ ಸಾಯಿಸು ಅಂದರೆ ನಾನು ಹೇಗೆ ತಾನೇ ಸಾಯಿಸ್ಲಿ? ವಿಶ್ವನ್ ಮನೆನಾ? ಅಯ್ಯೋ, ನಂಗೆ ಯಾಕೆ ಇಷ್ಟು ದಿವಸ ಆದರೂ ಇದೆಲ್ಲ ಗೊತ್ತೇ ಆಗಲಿಲ್ಲ. ನಾನು ನನ್ನ ಗಂಡನ ಜೊತೆ ಚೆನ್ನಾಗಿದ್ದೀನಿ ಅಂತ ಅವ್ನು ಅಂದ್ಕೊಂಡಿದ್ದಾನೆ. ಅಂಥದ್ರಲ್ಲಿ ಇಲ್ಲಿ ನನ್ನ ನೋಡಿದ್ರೆ ಅವ್ನು ನನ್ನ ಹತ್ರ ನೂರಾರು ಪ್ರಶ್ನೆಗಳನ್ನ ಕೇಳ್ತಾನೆ. ಯಾಕೆ ಥರ ತಲೆ ಮರೆಸ್ಕೊಂಡು ಓಡಾಡ್ತಿದ್ಯಾ ಅಂತ ಅಂದರೆ ನಾನು ಏನಂತ ಉತ್ತರ ಕೊಡಲಿ? ಅವನ ಮೇಲೆ ಎಲ್ಲ ಎದುರುಗಡೆ ನನ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ಅದರಲ್ಲೂ ಜಯಂತ್ ಅವ್ರ ಮುಂದೆ ಇಲ್ಲ, ಹಾಗಾಗಬಾರ್ದು. ನಾನು ಮೊದಲು ಇಲ್ಲಿಂದ ಹೊರಟ್ಬಿಡ್ಬೇಕು. ನಾನು ಇಲ್ಲಿರೋದು ಸರಿಯಲ್ಲ. ಆದರೆ ಎಲ್ಲಿ ಹೋಗಲಿ, ಎಲ್ಲಿ ಅಂತ ಹೋಗಲಿ? ನಾನು ಎಲ್ಲಿ ಹೋದರೆ ಏನಾಗುತ್ತೋ ಅಂತ ಭಯ. ಇಲ್ಲಿರೋದೇ ವಾಸಿ. ಇದೇ ನನಗೆ ಸುರಕ್ಷಿತವಾಗಿದೆ. ಇಷ್ಟು ದಿವಸ ಹೇಗೆ ಕಣ್ಮರ್ಸ್ಕೊಂಡಿದ್ನೋ ಇನ್ನು ಮುಂದೆನೂ ಹಾಗೆ ಇದ್ಬಿಡ್ತೀನಿ. ಅವನ ಕಣ್ಣ ಕಾಣಿಸ್ಕೋಬಾರ್ದು. ನಿಮ್ಮತ್ತೇರೆ ನಿಮ್ಗೆ ಎಷ್ಟು ಜನ ಮಕ್ಕಳು? 6 ಜನ ಸರ್. 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಎಷ್ಟು ಜನ ಇದ್ರೇನ್ ಅಂತೇಳಿ ನಿಮ್ನ ಬೀದಿ ಬಿಟ್ಟು ಅವರೆಲ್ಲ ನಿಮ್ದೇ ಆಗೋರಲ್ಲ. ಎಂತ ಕಾಲ ಬಂದ್ಬಿಡ್ತು ನೋಡಿ. ಒಬ್ಬ ತಾಯಿ 10 ಜನ ಮಕ್ಕಳನ್ನ ಸಾಕ್ತಾಳೆ, ಆದ್ರೆ ಒಬ್ಬ ಮಗ ಅಪ್ಪ ಅಮ್ಮ ಸಾಕಕ್ಕಾಗಲ್ಲ. ಏನ್ ಮಾಡೋದನ್ನ? ನಮ್ಮ ಹಣೆ ಬರದಲ್ಲಿ ನಾವು ಬರ್ಕೊಂಡು ಬಂದಿರೋದೇ ಇಷ್ಟು ಅಂತ ಕಾಣುತ್ತೆ.
ನೀವ್ ಹೇಳೋದು ನಿಜ. ಇದನ್ನೆಲ್ಲ ನೋಡ್ತಾ ಇದ್ರೆ ಈಗಿನ ಕಾಲದಲ್ಲಿ ಮನುಷ್ಯರಿಗಿಂತ ಪ್ರಾಣಿಗಳೇ ಎಷ್ಟೋ ವಾಸಿ. ಶ್ರೀನಿವಾಸ ಅವರೇ, ನೀವೊಬ್ರೇ ಆಗಿದ್ರೆ ಸ್ಟೇಷನ್ ಕರ್ಕೊಂಡೋಗಿ ರಾತ್ರಿ ಎಲ್ಲ ಅಲ್ಲೇ ಇಟ್ಕೊಂಡು ಬೆಳಗ್ಗೆ ನಿಮ್ಗೆ ಏನಾದ್ರು ವ್ಯವಸ್ಥೆ ಮಾಡ್ಬೋದಾಗಿತ್ತು. ಆದ್ರೆ ನಿಮ್ ಜೊತೆ ನಿಮ್ ಮನೆಯವರು ಇರೋದ್ರಿಂದ ಸ್ಟೇಷನ್ ಕರ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಈ ಬಸ್ ಇದೆಯಲ್ಲ, ಇದು ನಾವೇ ಸೀಜ್ ಮಾಡಿರೋದು. ಇದರಲ್ಲಿ ಒಂದ್ ಸ್ವಲ್ಪ ದಿನ ಇದ್ಬಿಡಿ. ನಿಮ್ಮನ್ನ ನಿಮ್ ಮಕ್ಕಳು ಹುಡುಕ್ಲಿ, ನೀವು ಕಾಣೆ ಆಗಿದ್ದಾರೆ ಅಂತ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರಲ್ಲ, ಆವಾಗ ಅವ್ರಿಗೆ ನಾನು ಚೆನ್ನಾಗಿ ವಾದ್ ಬುದ್ಧಿ ಕಲಿಸ್ತೀನಿ. ಬೇಡ ಸರ್, ಪರವಾಗಿಲ್ಲ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ನಿಮ್ಮಂತ ಒಳ್ಳೆಯವರು ಸಹಾಯ ಮಾಡಿದ್ರೆ ಆ ದೇವ್ರ ಮೆತ್ತನ. ನಿಮ್ಗೆ ಇದ್ರಲ್ಲಿ ಇರಕ್ಕೆ ಏನು ತೊಂದರೆ ಇಲ್ಲ ತಾನೇ? ಖಂಡಿತ ಇಲ್ಲ ಸರ್. ಅರ್ಧ ಗಂಟೆ ಹಿಂದೆ ಇವತ್ತು ರಾತ್ರಿ ಎಲ್ಲಿ ಕಳಿತೀವಿ ಅಂತ ಅನಾಥರ ತರ ರಸ್ತೆ ಬದಿಲಿ ನಿಂತಿದ್ದವ್ರಿಗೆ ಏನೋ ಒಂದು ಆಶ್ರಯ ಕೊಟ್ರಲ್ಲ, ಅಷ್ಟು ಸಾಕು ಸರ್. ಸರಿ ಸರಿ, ಗೊತ್ತಾಯ್ತು. ಒಳಗಡೆ ಧೂಳು ಇರ್ತದೆ, ಸ್ವಲ್ಪ ಕ್ಲೀನ್ ಮಾಡ್ಕೊಳಕ್ಕೆ. ಒತ್ಕೊಳಕ್ಕೆ ಏನಾದ್ರು ತಂದಿದ್ದೀರಾ? ಇದೆ ಸರ್. ತಗೊಂಬೋಡ ಸರ್ ಇಲ್ಲ, ಬೇಡ ಸರ್, ಅಡ್ಜಸ್ಟ್ ಮಾಡ್ಕೊಳ್ತೀವಿ ಸರ್. ಬಟ್ಟೆ ಇದೆ ಸರ್ ನಮ್ಮ ಹತ್ರ. ಒತ್ಕೊಳಕ್ಕಿದ್ಯಾ? ಸರಿ ಆಯ್ತು, ಒಂದ್ ಸ್ವಲ್ಪ ದಿನ ಇಲ್ಲಿರೇ. ಏನಾದ್ರು ತೊಂದರೆ ಆದ್ರೆ ನನಗೆ ಫೋನ್ ಮಾಡಿ, ಇಮಿಡಿಯೇಟ್ಲಿ ಬರ್ತೀನಿ. ಹಾಗೆ ಬರ.